ಅಂಗಡಿಗಳನ್ನು ಮೀರಿ ಮೆಡಿಕಲ್ ಸ್ಟೋರ್ಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವು ಇಂದಿನ ದಿನಗಳಲ್ಲಿ ಅತ್ಯಂತ ಕಳವಳಕಾರಿಯಾಗಿದೆ. ಇದು ಅಪಾಯಕಾರಿ ಪರಿಸ್ಥಿತಿ ಎಂದು ನೀವು ಭಾವಿಸಿದರೆ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ ಸಮಯ ಇದು. ಅಯಸ್ಕಾಂತಗಳ ಗುಣಪಡಿಸುವ ಶಕ್ತಿಯನ್ನು ಲೋಕದಾದ್ಯಂತ ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ. ಅಯಸ್ಕಾಂತಗಳನ್ನು ಮಾನವ ದೇಹದ ಮೇಲೆ ಇರಿಸಿದಾಗ ರಕ್ತವು ಕಬ್ಬಿಣವನ್ನು ಒಳಗೊಂಡಿರುವ ಕಾರಣ ಕಾಂತೀಯ ಕ್ಷೇತ್ರವು ಚರ್ಮದ ಅಂಗಾಂಶದ ಮೂಳೆಗಳನ್ನು ತೂರಿಕೊಳ್ಳುತ್ತದೆ. ಇದು ಕಾಂತೀಯ ಶಕ್ತಿಯ ವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಅಂಗಾಂಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ವಿತರಣೆಯನ್ನು ಹೆಚ್ಚಿಸುತ್ತದೆ. ಇದು ಆರೋಗ್ಯಕರ ಹೊಸ ಜೀವಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹವು ತನ್ನ ನೈಸರ್ಗಿಕ ಸಾಮರ್ಥ್ಯದಿಂದ ಸ್ವತಃ ಗುಣವಾಗಲು ಪ್ರಾರಂಭಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ಮ್ಯಾಗ್ನೆಟಿಕ್ ಚಿಕಿತ್ಸೆಯನ್ನು ಬಹಳ ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಇದನ್ನು ಈಗ ಸಾಬೀತಾದ ಚಿಕಿತ್ಸೆಯ ವಿಧಾನವಾಗಿ ಸ್ಥಾಪಿಸಲಾಗಿದೆ. ಪ್ರಕೃತಿಯ ಶಕ್ತಿಗಳ ಪ್ರಾಮುಖ್ಯತೆಯಲ್ಲಿ ಮ್ಯಾಗ್ನೆಟ್ ಪ್ರಮುಖ ಪಾತ್ರವನ್ನು ಹೊಂದಿದೆ. ಭೂಮಿಯು ಸ್ವತಃ ಒಂದು ದೊಡ್ಡ ಅಯಸ್ಕಾಂತವಾಗಿದೆ ಮತ್ತು ಅದು ತನ್ನದೇ ಆದ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ. ಸೂರ್ಯ, ಚಂದ್ರ ಮತ್ತು ಇತರ ಗ್ರಹಗಳು ಅದಕ್ಕೆ ಅನುಗುಣವಾಗಿ ತಮ್ಮದೇ ಆದ ಕಾಂತೀಯ ಕ್ಷೇತ್ರಗಳನ್ನು ಹೊಂದಿವೆ. ಕಾಂತೀಯ ಅಲೆಗಳ ನಡುವೆ ವಾಸಿಸುವ ಮನುಷ್ಯನು ಅವುಗಳಿಂದ ಪ್ರಭಾವಿತನಾಗುತ್ತಿದ್ದಾನೆ. ಅಯಸ್ಕಾಂತಗಳು ಸ್ನಾಯುಗಳು ಮತ್ತು ಸಂಯೋಜಕ ಅಂಗಾಂಶಗಳ ಸುತ್ತಲಿನ ಕ್ಯಾಪಿಲರಿ ಗೋಡೆಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ರಕ್ತದಲ್ಲಿನ ಕಬ್ಬಿಣವನ್ನು ಆಕರ್ಷಿಸುವ ಮೂಲಕ ಸ್ಪರ್ಶಿಸುವ ಪ್ರದೇಶಗಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತವೆ. ಹೆಚ್ಚಿದ ರಕ್ತದ ಹರಿವು ಗಾಯಗೊಂಡ ಅಥವಾ ನೋವಿನ ದೇಹದ ಭಾಗಕ್ಕೆ ಹೆಚ್ಚಿನ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತರುತ್ತದೆ. ಹೀಗಾಗಿ ಗುಣಪಡಿಸುವಿಕೆಯನ್ನು ಹೊರದಬ್ಬುತ್ತದೆ. ಎಲ್ಲ ಕಾಯಿಲೆಗಳಲ್ಲಿ 90% ಸಾಮಾನ್ಯ ರಕ್ತದೊತ್ತಡದ ಕಾರಣದಿಂದಾಗಿ ಎಂದು ತಿಳಿದಿರುವ ಸತ್ಯ. ಆಮ್ಲಜನಕದ ಹರಿವಿನ ಪರಿಣಾಮದ ಕೊರತೆಯು ದೇಹವನ್ನು ತೂರಿಕೊಳ್ಳುತ್ತದೆ ಮತ್ತು ದೇಹದ ಪ್ರತಿ ಜೀವಕೋಶದ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ. ನಾವು ನಿದ್ದೆ ಮಾಡುವಾಗ ಪ್ರತಿಯೊಂದು ದೇಹವು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುತ್ತದೆ. ಆದ್ದರಿಂದ ನಾವು 8 ಗಂಟೆಗಳ ಆಳವಾದ ನಿದ್ರೆಯನ್ನು ಹೊಂದಿರುವುದು ಉತ್ತಮ. ಜೀವನದಲ್ಲಿ ಪ್ರತಿಯೊಂದು ಮ್ಯಾಗ್ನೆಟಿಕ್ ಬೆಡ್ ಚಿಕಿತ್ಸೆ ಪ್ರಕ್ರಿಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ದೇಹವು ಸ್ವತಃ ಗುಣವಾಗಲು ನಿರ್ಮಿಸಲ್ಪಟ್ಟಿದ್ದರೂ ಸಹ ಕೆಲವೊಮ್ಮೆ ಸಹಾಯ ಬೇಕಾಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಮ್ಯಾಗ್ನೆಟಿಕ್ ಮ್ಯಾಟ್ ನೈಸರ್ಗಿಕ ನಿಯೋಡೈಮಿಯಂ ಅಯಸ್ಕಾಂತಗಳನ್ನು ಬಳಸುತ್ತದೆ. ಮ್ಯಾಗ್ನೆಟಿಕ್ ಬೆಡ್ ಮೇಲೆ ಮಲಗುವುದು ರಕ್ತ ಪರಿಚಲನೆಯ ವೇಗವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ. ಹೀಗಾಗಿ ನಿಮ್ಮ ಚಯಾಪಚಯವನ್ನು ಸುಧಾರಿಸುತ್ತದೆ. ಇದು ನಮ್ಮ ಅಂಗಗಳನ್ನು ಉತ್ತೇಜಿಸಲು ಮತ್ತು ಮಾನಸಿಕ ದೈಹಿಕ ಪ್ರಚೋದನೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದ ತ್ಯಾಜ್ಯವನ್ನು ಹೊರಹಾಕುವಿಕೆಯನ್ನು ವೇಗಗೊಳಿಸುತ್ತದೆ ಮತ್ತು ಅನಗತ್ಯ ವಿಷವನ್ನು ಹೊರಹಾಕುತ್ತದೆ ಮತ್ತು ಹೆಚ್ಚಿನ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ದೇಹದ ನೈಸರ್ಗಿಕ ನೋವು ನಿವಾರಕವಾಗಿದ್ದು ದುರಸ್ತಿ ಮತ್ತು ತ್ವರಿತ ಚೇತರಿಕೆಗೆ ಉತ್ತೇಜನ ನೀಡುತ್ತದೆ. ಮ್ಯಾಗ್ನೆಟಿಕ್ ಥೆರಪಿಯ ಪ್ರಯೋಜನಗಳು: ಏರಿದ ಆಮ್ಲಜನಕದ ಮಟ್ಟ ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ, ವಯಸ್ಸಾಗುವುದನ್ನು ನಿಧಾನಗೊಳಿಸುತ್ತದೆ, ಗುಣಮಟ್ಟದ ನಿದ್ರೆ, ಆಯಾಸದಿಂದ ಪರಿಹಾರ, ಹಾನಿಕಾರಕ ವಿಷವನ್ನು ತೆಗೆದುಹಾಕುತ್ತದೆ, ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ, ಕೀಲುಗಳು ಮತ್ತು ಸ್ನಾಯುಗಳ ನೋವನ್ನು ಕಡಿಮೆ ಮಾಡುತ್ತದೆ, ಚರ್ಮದ ಗುಣಮಟ್ಟವನ್ನು ಸುಧಾರಿಸುತ್ತದೆ, ದೇಹ ಬೆಚ್ಚಗಿರುತ್ತದೆ, ದೇಹದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಅಯಾನುಗಳನ್ನು ನಿಯಂತ್ರಿಸುತ್ತದೆ, ವಿಕಿರಣದಿಂದ ದೇಹವನ್ನು ರಕ್ಷಿಸುತ್ತದೆ, ಮೈಗ್ರೇನ್ನಿಂದ ಪರಿಹಾರ. ಮ್ಯಾಗ್ನೆಟಿಕ್ ಥೆರಪಿ ಏಕೆ? ಔಷಧ ಮುಕ್ತ ಚಿಕಿತ್ಸೆ, ಆಕ್ರಮಣಶೀಲವಲ್ಲದ, ಸುರಕ್ಷಿತ ಮತ್ತು ಪರಿಣಾಮಕಾರಿ. ತಕ್ಷಣದ ಫಲಿತಾಂಶಗಳು: ಜಗಳ ಮುಕ್ತ. ಮ್ಯಾಗ್ನೆಟಿಕ್ ಮ್ಯಾಟ್ ವಿಶೇಷ ರೀತಿಯ ಮೂಲ ಅಪರೂಪದ ಭೂಮಿಯ ಅಯಸ್ಕಾಂತಗಳಿಂದ ಮಾಡಲ್ಪಟ್ಟಿದೆ. ಅದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಸ್ಥಿತಿಯನ್ನು ಸುಧಾರಿಸಲು ಬಹಳ ಸಹಾಯಕವಾಗಿದೆ ಎಂದು ಸಂಶೋಧಿಸಲಾಗಿದೆ. ಈ ಉತ್ಪನ್ನವು ಬಿಳಿ ಲೋಹಿಯ ನೋಟವನ್ನು ಹೊಂದಿದೆ. ಆರೋಗ್ಯದ ಮೇಲೆ ಪರಿಣಾಮಗಳು: ಸ್ಥಿತಿಯನ್ನು ಸುಧಾರಿಸಲು ನಮ್ಮ ದೇಹದ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಲು ಅಯಸ್ಕಾಂತಗಳು ವಿಭಿನ್ನ ಮಾದರಿಗಳನ್ನು ಹೊಂದಿವೆ. ನಮ್ಮ ಆರೋಗ್ಯದ ಮೇಲೆ ಪರಿಣಾಮಕಾರಿ ಮ್ಯಾಗ್ನೆಟಿಕ್ ಥೆರಪಿ ಕುರಿತು ನಾವು ನಿಮಗೆ ಹೇಳುತ್ತೇವೆ. ಮೈಕ್ರೋ ಸರ್ಕ್ಯುಲೇಷನ್ ನಿಯೋಡೈಮಿಯಂ ಅಯಸ್ಕಾಂತಗಳು ಬಲವಾದ ವಿದ್ಯುತ್ಕಾಂತೀಯ ಪರಿಣಾಮವನ್ನು ಹೊಂದಿರುತ್ತವೆ. ಅದು ದೇಹವು ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ. ದೇಹವು ಅಯಸ್ಕಾಂತಗಳಿಗೆ ಒಡ್ಡಿಕೊಳ್ಳುವುದರಿಂದ ಗೆಡ್ಡೆಗಳನ್ನು ಹೊಂದಿರುವ ಪ್ರದೇಶಕ್ಕೆ
ರಕ್ತ ಪೂರೈಕೆಯು ಕಡಿಮೆಯಾಗಲು ಕಾರಣವಾಗುತ್ತದೆ ಎಂದು ಅಧ್ಯಯನಗಳು ಬಹಿರಂಗಪಡಿಸುತ್ತವೆ. ಇದರಿಂದಾಗಿ ಗೆಡ್ಡೆಗಳು ಹರಡುವುದನ್ನು ತಡೆಯಬಹುದು. ಹೀಗಾಗಿ ಇದು ರಕ್ತದ ಪರಿಚಲನೆಯನ್ನು ಹೆಚ್ಚಿಸಲು ಕ್ಯಾಪಿಲರಿಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ದೇಹದ ಬೇಡಿಕೆಯನ್ನು ಗರಿಷ್ಠ ಮಟ್ಟಕ್ಕೆ ಪೂರೈಸುತ್ತದೆ. ಮ್ಯಾಗ್ನೆಟಿಕ್ ಥೆರಪಿಗೆ ದೇಹವನ್ನು ಒಡ್ಡುವ ಮೂಲಕ ಪ್ಲೇಟ್ಲೆಟ್ ಸಕ್ರಿಯಗೊಳಿಸುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯಕರ ದೇಹದ ಸ್ಥಿತಿಯನ್ನು ನಿರ್ಧರಿಸುವ ಸಕ್ರಿಯ ಪ್ಲೇಟ್ಲೆಟ್ಗಳು. ಕೀಲುಗಳ ಮೇಲಿನ ಕ್ರಿಯೆ. ಅಯಸ್ಕಾಂತಗಳು ಸೆಲ್ಯುಲಾರ್ ಹಾನಿ ಮತ್ತು ಸೆಲ್ಯುಲಾರ್ ಬೆಳವಣಿಗೆಯ ನಡುವಿನ ಸಮತೋಲನವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಸಂಧಿವಾತದಂತಹ ದೀರ್ಘಕಾಲದ ನೋವಿನ ಸಮಸ್ಯೆಗಳೊಂದಿಗೆ ಜಂಟಿ ಕ್ಯಾಪ್ಸುಲ್ ಮತ್ತು ಕೀಲುಗಳ ಮೇಲೆ ಉರಿಯೂತದ ಪ್ರತಿಕ್ರಿಯೆಗಳು ಸಂಭವಿಸುತ್ತವೆ. ಮ್ಯಾಗ್ನೆಟಿಕ್ ಥೆರಪಿಸ್ಟ್ಗಳ ಪ್ರಕಾರ ನಮ್ಮ ದೇಹದಲ್ಲಿನ ಪ್ರತಿಯೊಂದು ಕೋಶವು ತನ್ನದೇ ಆದ ವಿದ್ಯುತ್ ಅಥವಾ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ ಮತ್ತು ಜೀವಕೋಶಗಳ ಕಾಂತೀಯ ಕ್ಷೇತ್ರದಲ್ಲಿ ಅಸಮತೋಲನದಿಂದಾಗಿ ಅನೇಕ ಕಾಯಿಲೆಗಳು ಉದ್ಭವಿಸುತ್ತವೆ. ಇದರ ಪರಿಣಾಮವಾಗಿ ದೇಹದ ಪೀಡಿತ ಪ್ರದೇಶವು ಕೋಶವನ್ನು ಕಾಪಾಡಿಕೊಳ್ಳಲು ವಿದ್ಯುತ್ ಚಿಕಿತ್ಸೆಗೆ ಒಳಪಡುತ್ತದೆ. ಸಮತೋಲನ. ಜೀವಕೋಶದ ಆರೋಗ್ಯ ನಿರ್ವಹಣೆಗೆ ಸಹಾಯ ಮಾಡುವ ಸೆಲ್ಯುಲಾರ್ ಅಯಾನುಗಳು ಮತ್ತು ಅಣುಗಳನ್ನು ವಿಜ್ಞಾನಿಗಳು ತನಿಖೆ ಮಾಡಿದ್ದಾರೆ. ಮ್ಯಾಗ್ನೆಟಿಕ್ ಥೆರಪಿಯ ಬಳಕೆಯು ಕಬ್ಬಿಣದ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸೇರಿದಂತೆ ಅಯಾನುಗಳ ಸಮತೋಲನವನ್ನು ಸಂರಕ್ಷಿಸುತ್ತದೆ ಎಂದು ಪ್ರಯೋಗ ತೋರಿಸುತ್ತದೆ. ನಿದ್ರೆಗೆ ಸಹಾಯ. ಮ್ಯಾಗ್ನೆಟ್ ಥೆರಪಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಇದು ಕೆಲವು ಗುಣಲಕ್ಷಣಗಳನ್ನು ಮತ್ತು ಕ್ರಿಯೆಯ ಸಂಘಟಿತ ಕಾರ್ಯವಿಧಾನವನ್ನು ಹೊಂದಿದೆ. ಇದು ಉತ್ತಮ ಮತ್ತು ಶಾಂತಿಯುತ ನಿದ್ರೆಗೆ ಕಾರಣವಾಗುವ ಹೈಪರ್ ಆಕ್ಟಿವಿಟಿಯನ್ನು ಕಡಿಮೆ ಮಾಡಲು, ಮೆದುಳಿನ ಕೋಶಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ. ಮೆದುಳಿನ ಜೀವಕೋಶಗಳಲ್ಲಿನ ಅಧ್ಯಯನಗಳು ಅದೇ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅಯಸ್ಕಾಂತೀಯ ಕ್ಷೇತ್ರವನ್ನು ತಲೆಗೆ ಅನ್ವಯಿಸಿದಾಗ ಮೆಲಟೋನಿನ್ ಎಂಬ ಹಾರ್ಮೋನ್ ಅನ್ನು ಸಕ್ರಿಯಗೊಳಿಸುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ ಮತ್ತು ಮೆದುಳಿನ ಮೇಲೆ ನಿದ್ರಾಜನಕ ಪರಿಣಾಮವನ್ನು ಉಂಟುಮಾಡುತ್ತದೆ. ಮೆಲಟೋನಿನ್ ನಿದ್ರಾಜನಕ ಪರಿಣಾಮ ಮತ್ತು ನಿದ್ರಾಹೀನತೆಯನ್ನು ಉಂಟುಮಾಡುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಕಾಂತೀಯ ಚಿಕಿತ್ಸೆಯಿಂದ ಸೆಲ್ಯುಲಾರ್ ಒತ್ತಡ ಕಡಿಮೆಯಾದಾಗ ಉತ್ತಮ ನಿದ್ರೆ ಮತ್ತು ಉತ್ತಮ ಕಾರ್ಯಕ್ಷಮತೆಯಲ್ಲಿ ಒತ್ತಡ ವಿರೋಧಿ ಹಾರ್ಮೋನ್ಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಜೀವಕೋಶಗಳು ಸ್ವಯಂಚಾಲಿತವಾಗಿ ಸರಿಯಾದ ಹಾರ್ಮೋನುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲು ಪ್ರಾರಂಭಿಸುತ್ತವೆ. ಈ ಆವಿಷ್ಕಾರವು ಮ್ಯಾಗ್ನೆಟಿಕ್ ಮ್ಯಾಟ್ಸ್ ಮತ್ತು ಪ್ಯಾಡ್ಗಳ ಉತ್ಪಾದನೆಗೆ ಕಾರಣವಾಗಿದೆ. ಒಬ್ಬ ವ್ಯಕ್ತಿಯು ಅವನನ್ನು ಎಚ್ಚರಗೊಳಿಸಿದಾಗ ಅಥವಾ ಅವಳು ಹೆಚ್ಚು ತ್ರಾಣ ಮತ್ತು ನೋವಿನಿಂದ ಪರಿಹಾರವನ್ನು ಹೊಂದಿರುತ್ತಾರೆ. ನೋವು ಪರಿಹಾರ. ಅಸ್ವಸ್ಥತೆಯನ್ನು ನಿವಾರಿಸಲು ಅಯಸ್ಕಾಂತಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯಲು ದೇಹಕ್ಕೆ ನೋವು ಕಾರ್ಯವಿಧಾನಗಳನ್ನು ಪರೀಕ್ಷಿಸಲು ಇದು ಉಪಯುಕ್ತವಾಗಬಹುದು ಮತ್ತು ನೋವು ನರಕೋಶಗಳ ಮೂಲಕ ವಿದ್ಯುತ್ ಸಂಕೇತವಾಗಿ ವ್ಯಕ್ತವಾಗುತ್ತದೆ. ನರವು ನಿಷ್ಕ್ರಿಯವಾಗಿರುವಾಗ ಸುಮಾರು -17 ಮಿಲಿವೋಲ್ಟ್ನ ಸ್ವಲ್ಪ ಚಾರ್ಜ್ ಅನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ನೋವಿನ ಸಂಕೇತವು ಜೀವಕೋಶವನ್ನು ಡಿಪೋಲರೈಸ್ ಮಾಡಲು ಕಾರಣವಾಗುತ್ತದೆ. ಮ್ಯಾಗ್ನೆಟ್ ಧ್ವನಿಯು ಡಿಪೋಲಿಮರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಡಿಪೋಲಿಮರೀಕರಣದಿಂದ ಸಂಕೇತವನ್ನು ತಡೆಯುತ್ತದೆ ಮತ್ತು ಇದರ ಪರಿಣಾಮವಾಗಿ ನೋವನ್ನು ತಡೆಯುತ್ತದೆ. ಈ ಅಯಸ್ಕಾಂತಗಳು 21ನೇ ಶತಮಾನದಲ್ಲಿ ದೇಹದ ಔಷಧದೊಂದಿಗೆ ಸಂಪರ್ಕದಲ್ಲಿರುವಾಗ ದೇಹಕ್ಕೆ ಅಗತ್ಯವಿರುವ ಅತ್ಯುತ್ತಮ ಆವರ್ತನ ತರಂಗಗಳನ್ನು ಬಿಡುಗಡೆ ಮಾಡುವ ಮೂಲಕ ಅಸ್ವಸ್ಥತೆಗೆ ಸಹಾಯ ಮಾಡುತ್ತದೆ. ರಾಸಾಯನಿಕಗಳು ಮತ್ತು ಶಸ್ತ್ರಚಿಕಿತ್ಸೆಯಿಂದ ಪ್ರಾಬಲ್ಯ ಹೊಂದಿರುವ ಪ್ರಪಂಚದಿಂದ ದೇಹದ ಸ್ವಂತ ಗುಣಪಡಿಸುವ ಶಕ್ತಿಯನ್ನು ಬೆಂಬಲಿಸುವ ಒಂದಕ್ಕೆ ವಿಕಸನಗೊಳ್ಳುತ್ತದೆ. ಜೈವಿಕ ಕಾಂತೀಯ ಚಿಕಿತ್ಸೆಯು ನಿಸ್ಸಂದೇಹವಾಗಿ ಈ ಪರಿವರ್ತನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ತೊಡಕುಗಳನ್ನು ತಗ್ಗಿಸಲು ಕಾಂತೀಯ ಸಾಮರ್ಥ್ಯವು ಉತ್ತಮವಾಗಿ ದಾಖಲಿಸಲ್ಪಟ್ಟಿದ್ದರೂ ಸಹ ಇದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪರಿಣಾಮವಾಗಿ ಮತ್ತಷ್ಟು ಮೂಲಭೂತ ಸಂಶೋಧನೆಯ ಅಗತ್ಯವಿದೆ. ಉತ್ತಮ ಫಲಿತಾಂಶಗಳಿಗಾಗಿ ಅಯಸ್ಕಾಂತಗಳನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ಒದಗಿಸಬೇಕಾಗಿದೆ. ಪೇಸ್ ಮೇಕರ್ನ ಡಿಫಿಬ್ರಿಲೇಟರ್ಗಳನ್ನು ಹೊಂದಿರುವ ಜನರು, ಇನ್ಸುಲಿನ್ ಪಂಪ್ಗಳು ಅಥವಾ ಯಾವುದೇ ಇತರ ಅಳವಡಿಸಲಾದ ವಿದ್ಯುತ್ ಕಾಂತೀಯ ಸಾಧನವನ್ನು ಹೊಂದಿರುವ ಜನರು ಮ್ಯಾಗ್ನೆಟಿಕ್ ಮ್ಯಾನು ಬಳಸಬಾರದು ಎಂಬ ವಿರೋಧಾಭಾಸಗಳು.